ಪ್ರಿಯ ಕೆಳಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಖ್ಯಾತ ಎಲುಬು ಮತ್ತು ಕೀಲು ರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಹರೀಶ್ ಮೂರ್ತಿ ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಕೆಳಗರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೀಲು ಮರುಜೋಡಣೆ ಅಂದ್ರೇನು, ಅದಕ್ಕೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆ ಇದೆ, ಜೊತೆಗೆ ಇತ್ತೀಚಿನ ಒಂದು ಅಡ್ವಾನ್ಸ್ ದಿನಮಾನಗಳಲ್ಲಿ ಅಂದರೆ ನಾವು ತಾಂತ್ರಿಕ ಯುಗದಲ್ಲಿ ತುಂಬಾ ಬದಲಾವಣೆಯನ್ನು ನಾವು ವೈದ್ಯಕೀಯ ರಂಗದಲ್ಲಿ ಕಾಣ್ತೀವಿ. ಹಾಗಾಗಿ ಈಗ ನಾವು ಎಲುಬು ಮತ್ತು ಕೀಲಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಆಪರೇಷನ್ಗಳನ್ನು ಡಾಕ್ಟರ್ ಮಾಡೋದಕ್ಕಿಂತ ರೋಬೋಟ್ಗಳು ಕೂಡ ಮಾಡುವಂಥ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಾ ಇದೆ. ಹೌದು ಸರ್, ಹೌದು. ಆ ಒಂದು ಹಿನ್ನೆಲೆಯಲ್ಲಿ ವೈದ್ಯರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಯಾಕಂದರೆ ಸಾರ್ವಜನಿಕರು ರೋಬೋಟ್ ಚಿಕಿತ್ಸೆ ಅಂದ್ರೇನು ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇರೋಂಗಿಲ್ಲ. ಹಂಗಾಗಿ ನಮ್ಮ ಆಕಾಶವಾಣಿ ಮೂಲಕ ಅವರು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಸರ್ ತಮಗೆ ಸ್ವಾಗತ. ಸರ್, ಪ್ರಾರಂಭದ ಪ್ರಶ್ನೆ, ಕೀಲು ಮರುಜೋಡಣೆ ಅಂತ ನಾವು ಕರಿತೀವಿ. ಕೀಲು ಮರುಜೋಡಣೆ ಅಂದರೆ ಏನು ಅಂತ? ಈಗ ಎಲುಬು ಮತ್ತು ಕೀಲು ವಿಭಾಗದಲ್ಲಿ ನಮ್ಮ ಎಲುಬು ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಕೀಲು ಸಹ ಅಷ್ಟೇ ಇಂಪಾರ್ಟೆಂಟು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೀಲಿನ ತುಂಬ ಇಂಪಾರ್ಟೆಂಟ್ ಕೆಲಸ ಅಂತಂದ್ರೆ ಮೂಮೆಂಟ್ಸ್ ಅಂದ್ರೆ ಅದು ಮೂಮೆಂಟ್ ಅಂತನ್ನೋದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಈ ನಮ್ಮ ಇಂಪಾರ್ಟೆಂಟ್ ಕೀಲುಗಳು ಅಂತಂದ್ರೆ ಹಿಪ್ ಜಾಯಿಂಟ್ ಅಂತಂತೀವಿ, ನೀ ಜಾಯಿಂಟ್ ಅಂತಂತೀವಿ. ಇವು ಎರಡು ಇಂಪಾರ್ಟೆಂಟ್ ಜಾಯಿಂಟ್ಸ್ ಲೋವರ್ ಲಿಂಬಲ್ಲಿ ಅಂದ್ರೆ ಕಾಲಿನಲ್ಲಿ ಅಥವಾ ಕೆಳಭಾಗದಲ್ಲಿ ನಮ್ದು ಇಂಪಾರ್ಟೆಂಟ್ ಜಾಯಿಂಟ್ಸ್ ಆಗಿ ಬರ್ತದೆ. ಒಂದು ಹಿಪ್ ಜಾಯಿಂಟು, ಒಂದು ನೀ ಜಾಯಿಂಟು. ಈ ಎರಡೂ ಜಾಯಿಂಟ್ಸ್ ಒಂದೊಂದು ಸತಿ ಸ್ವಲ್ಪ ಯಾವುದೋ ಕಾರಣಾಂತರದಿಂದ ಸೌಕುಳಿ ಆಗಿ ಹೋಗ್ತದೆ. ಸೌಕುಳಿ ಆಗಿ ಹೋದಾಗ ಪೇಷಂಟ್ಸಿಗೆ ನಡಿಬೇಕಾದ್ರೆ ಹಿಪ್ ಜಾಯಿಂಟ್ ಅಲ್ಲಿ ಅಥವಾ ಮೊಣಕಾಲಿನ ಸಂಧಿಯಲ್ಲಿ ಕೀಲಿನಲ್ಲಿ ತುಂಬಾ ನೋವು ಉಂಟಾಗ್ತದೆ. ಉಂಟಾದಾಗ ಅವ್ರಿಗೆ ನಡಿಲಿಕ್ಕೆ ತುಂಬಾ ನೋವು ಆಗ್ತದೆ. ನೀವು ಕೇಳಿರಬಹುದು, ಎಷ್ಟೊಂದು ಸತಿ ತಂದೆ ತಾಯಿ ಅಂದ್ರು ಅಥವಾ ಯಾರಾದ್ರೂ ವಯಸ್ಸಾದವ್ರು ಇದ್ರೆ ಮೊಣಕಾಲಲ್ಲಿ ತುಂಬಾ ನೋವು ಆಗ್ತದೆ, ನಡಿಲಿಕ್ಕೆ ಆಗಲ್ಲ. ಆ ರೀತಿ ಈ ತೊಂದರೆಗಳು ಎಷ್ಟೊಂದು ಸತಿ ಬರ್ತದೆ. ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಕೀಲು ಪೂರ್ತಿ ಸೌಕುಳಿಯಾಗಿ ಹೋಗಿದ್ದರೆ ಈಗ ಕೃತಕವಾಗಿ ಆರ್ಟಿಫಿಷಿಯಲ್ ಮರುಜೋಡಣೆ ಮಾಡಿ, ರಿಪ್ಲೇಸ್ಮೆಂಟ್ ಅಂತಂತೀವಿ, ಮಾಡಿದರೆ ಮತ್ತೆ ನೋವು ಎಲ್ಲ ಪೂರ್ತಿ ಹೋಗಿ ಮತ್ತೆ ಪೇಷಂಟ್ಗಳು ಅಥವಾ ರೋಗಿಗಳು ನಡೆಯೋ ಆಗ್ತದೆ. ಇದಕ್ಕೆ ನಾವೇನಪ್ಪಾ ಅಂತಂದ್ರೆ ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸಾ ಅಂತಂತೀವಿ ಅಥವಾ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಅಂತೀವಿ. ಈ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಾವೀಗ ಆಲ್ರೆಡಿ ಹೇಳಿದಾಗೆ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು ಅಥವಾ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು. ಇವು ಎರಡು ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಕಾಮನ್ ಆಗಿ ನಾವು ಇವಾಗಿನ ದಿನಮಾನಗಳಲ್ಲಿ ಮಾಡ್ತೇವೆ. ಸರ್, ಈಗ ಯಾವ ತರದ ರೋಗಿಗಳಿಗೆ ಈ ಕೀಲು ಮರುಜೋಡಣೆ ಪ್ರಯೋಜನ ಆಗ್ತದಂತ? ಇದು ಮೊಣಕಾಲಿನ ಕೀಲು ಮರುಜೋಡಣೆ ಯೂಶುವಲಿ ವಯಸ್ಸು ಆದವರಿಗೆ, ಮೊಣಕಾಲು ಚಿಪ್ಪು ಸೌಕಳಿ ಆಗಿರ್ತಂದ್ರೆ ಅಂಥವರಿಗೆ ಇದು ಏನಪ್ಪಾ ಅಂತಂದ್ರೆ ಮರುಜೋಡಣೆ ತುಂಬಾ ಕೆಲಸ ಮಾಡ್ತದೆ. ಇನ್ನ ಒಂದು ನೀವು ಕೇಳಿರಬಹುದು, ರುಮಟಾಯ್ಡ್ ಅರ್ಥ್ರೈಟಿಸ್ ಅಂತ ನಾವು ಕೇಳ್ತೀವಿ. ಅಂದ್ರೆ ಈ ಸಂಧಿವಾತ ಅಂತಂತೀವಿ. ಈ ಸಂಧಿವಾತ ಇದ್ದವರಿಗೆ ಆ ಸಂಧಿವಾತದ ಎಫೆಕ್ಟ್ ಜಾಸ್ತಿ ಆಗಿ ಅದು ಪೂರ್ತಿ ಜಾಯಿಂಟ್ ಡಿಸ್ಟ್ರಕ್ಷನ್ ಆಯಿತು ಅಂತಂದ್ರೆ ಸಹ ಈ ಶಸ್ತ್ರಚಿಕಿತ್ಸೆ ತುಂಬಾ ಅನುಕೂಲವಾಗ್ತದೆ. ಮತ್ತೆ ಬೇರೆ ಸಿಚುಯೇಷನ್ಸ್ ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಅರ್ಥ್ರೈಟಿಸ್ ಅಂತಂತೀವಿ. ಯಾವುದೇ ಒಂದು ಕಾರಣಾಂತರದಿಂದ ಮೊಣಕಾಲಿನ ಜಾಯಿಂಟ್ ಅಲ್ಲಿ ಇನ್ವಾಲ್ವ್ ಆಗುವಂತ ಎಲುಬು ಮುರಿದಿದ್ರೆ, ಅದರಿಂದ ಜಾಯಿಂಟ್ ಸರ್ಫೇಸ್ ರಫ್ ಆಗಿತ್ತಂದ್ರೆ, ಅದರಿಂದ ನೋವು ಉಂಟಾಗ್ತಿತ್ತಂದ್ರೆ, ಅದರಿಂದನೂ ಮರುಜೋಡಣೆ ಮಾಡೋದ್ರಿಂದ ತುಂಬಾ ನೋವು ಕಡಿಮೆ ಆಗ್ತದೆ. ಇದು ಹಿಪ್ ಜಾಯಿಂಟ್ ಇರಬಹುದು, ನೀ ಜಾಯಿಂಟ್ ಇರಬಹುದು. ಸೊ ಹಿಪ್ ಜಾಯಿಂಟ್ ಅಲ್ಲಿ ಇನ್ನ ಒಂದು ಕಾಮನ್ ಕಂಡೀಷನ್ ಬರುತ್ತೆ. ಅದಕ್ಕೆ ನಾವು ಎವಾಸ್ಕ್ಯುಲರ್ ನೆಕ್ರೋಸಿಸ್ ಆಫ್ ಹಿಪ್ ಜಾಯಿಂಟ್ ಅಂತೀವಿ. ಅಂದ್ರೆ ಫೀಮರ್ ಬೋನ್ ನ ಹೆಡ್ ಅಂತೇನಂತೀವಿ. ಅದೇ ತಲೆ ಭಾಗದಲ್ಲಿ ರಕ್ತ ಸಂಚಾರ ಕಡಿಮೆ ಆದಾಗ, ಆ ರಕ್ತ ಸಂಚಾರ ಇಲ್ಲದಿದ್ದ ಕಾರಣ ಆ ಎಲುಬು ಒಂದೊಂದ್ಸತಿ ಕೊಳೆತು ಹೋಗ್ತದೆ. ಕೊಳೆತು ಹೋದಲ್ಲಿ ಅದು ನೋವು ಉಂಟಾಗ್ತದೆ. ಅಂತ ಪೇಷಂಟಿಗೆ ಸಹ ಈ ಮರುಜೋಡಣೆ ತುಂಬಾ ಕೆಲಸ ಆಗ್ತದೆ. ಇನ್ನ ಒಂದು ಕೆಲವು ವಿಷಯ ಅಂತಂದ್ರೆ ಪೋಸ್ಟ್ ಇನ್ಫೆಕ್ಟಿವ್ ಸಿಕ್ವೆಲೆ ಅಂತಂತೀವಿ. ಯಾವುದೋ ಒಂದು ಕಾರಣಾಂತರದಿಂದ ಜಾಯಿಂಟ್ ಅಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಆ ಇನ್ಫೆಕ್ಷನ್ ಎಲ್ಲ ಕ್ಯೂರ್ ಆದ್ಮೇಲೆ ಕಾರ್ಟಿಲೇಜ್ ಡೆಸ್ಟ್ರಾಯ್ ಆಗಿ ನೋವು ಉಂಟಾಯ್ತಂದ್ರೆ ಅಂಥವರಿಗೆ ಸಹ ಕೀಲು ಮರುಜೋಡಣೆ
ತುಂಬಾ ಅನುಕೂಲ ಆಗ್ತದೆ. ಸರ್, ಇನ್ಫೆಕ್ಷನ್ ಅಂತ ಹೇಳಿದ್ರೆ ಮೂಳೆಗಳಲ್ಲಿ ಮತ್ತು ಕೀಲುಗಳಲ್ಲಿ ಇನ್ಫೆಕ್ಷನ್ ಯಾವ ಕಾರಣಕ್ಕಾಗುತ್ತೆ? ಇದರಲ್ಲಿ 2 ಇಂಪಾರ್ಟೆಂಟ್ ಕಾರಣ ಇರುತ್ತೆ. ಒಂದು ಪಯೋಜೆನಿಕ್ ಇನ್ಫೆಕ್ಷನ್ ಅಂತಂತೀವಿ, ಅಂದ್ರೆ ಸೋಂಕು ಇರೋದ್ರಿಂದ. ಇನ್ನೂ ಒಂದು ತುಂಬಾ ಇಂಪಾರ್ಟೆಂಟ್ ಕಾರಣ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್, ಟಿಬಿ. ಇವು 2 ಥರದ್ದು ಸೋಂಕುಗಳು ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ಅಲ್ಲಿ ಉಂಟಾಗಬಹುದು. ಸೊ ಈ ಹಿಪ್ ಜಾಯಿಂಟ್ ಪೋಸ್ಟ್ ಟ್ಯೂಬರ್ಕ್ಯುಲರ್ ಕೇಸಸ್ ಅಲ್ಲಿ ಸಹ ನಾವೇನಪ್ಪಾ ಅಂತಂದ್ರೆ 3 ತಿಂಗಳ ಆಂಟಿ ಟ್ಯೂಬರ್ಕ್ಯುಲರ್ ಡ್ರಗ್ಸ್ ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ 2 ಒಟ್ಟಿಗೆ ಟ್ರೀಟ್ಮೆಂಟ್, ಸೋಂಕನ್ನು ನಿವಾರಣೆ ಮಾಡಬಹುದು. ಅದೇ ರೀತಿ ಅದೇನ್ ಕಾರ್ಟಿಲೇಜ್ ಡೆಸ್ಟ್ರಾಯ್ ಆಗಿ ನೋವು ಉಂಟಾಗಿರುತ್ತೆ ಅದನ್ನು ನಾವು ನಿವಾರಣೆ ಮಾಡಬಹುದು. ಓಕೆ ಸರ್, ಈಗ ಕೀಲು ಮರ ಜೋಡಣೆಯಲ್ಲಿ ಎಷ್ಟು ವಿಧಗಳಿದ್ದಾವೆ ಸರ್? ಕೀಲು ಮರು ಜೋಡಣೆಯಲ್ಲಿ ರುಟೀನ್ ಆಗ್ಲಿ 2 ಬರುತ್ತೆ. ಅಂದ್ರೆ ಒಂದು ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಅಂತೀವಿ, ಇನ್ನೊಂದು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಅಂತೀವಿ. ಇವಾಗ ನೀವು ಎಲ್ಲ ಕಡೆ ನೋಡಿರಬಹುದು, ರೋಬೋ ಅಂತನ್ನೋದು ತುಂಬಾ ಹೊಸದಾಗಿ ಆಧುನಿಕ ತಂತ್ರಜ್ಞಾನ ಇವಾಗ ಎಲ್ಲಾ ಪ್ರದೇಶದಲ್ಲಿನೂ ಬರ್ತಾ ಇದೆ. ಇದೇನಂದ್ರೆ ಹ್ಯೂಮನ್ ಎರರ್ಸ್ ಅನ್ನ ಕಡಿಮೆ ಮಾಡುತ್ತೆ. ರೋಬೋ ಏನ್ ಮಾಡತ್ತೆ ಅಂತಂದ್ರೆ, ಈಗ ನಾವು ಎಷ್ಟೊಂದ್ ಸತಿ ನಾವು ಎಲ್ಲಾ ಟೆಕ್ನಿಕಲಿ ಎಲ್ಲಾ ಕರೆಕ್ಟ್ ಮಾಡಿದ್ರು ಸಹಿತ ಒಂದು ಸ್ವಲ್ಪ ಎರರ್ಸ್ ಆಗತ್ತೆ. ಆ ಎರರ್ಸ್ ಅನ್ನ ಕಡಿಮೆ ಮಾಡೋ ದೃಷ್ಟಿಯಿಂದ ಈಗ ರೋಬೋಟಿಕ್ ಸರ್ಜರೀಸ್ ಅನ್ನೋದು ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ರೋಬೋಟಿಕ್ ಸರ್ಜರಿ ಅಂತ ಹೇಳಿದ್ರಿ. ಈಗ ರೋಬೋಟಿಕ್ ಕೀಲು ಮರ ಜೋಡಣೆ ಪ್ರಯೋಜನಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಬೇಕು. ಯಾಕಂದರೆ ಈ ರೋಬೋಟಿಕ್ಕು ಅದನ್ನೇ ಆಪರೇಷನ್ ಮಾಡುತ್ತೆ, ಯಾವುದೇ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ಪರ್ಫೆಕ್ಟ್ ಆಪರೇಷನ್ಗಳು ಮಾಡುತ್ತೆ ಅನ್ನುವಂಥದ್ದು ಕೇಳಿದ್ವಿ. ಏನು ಸರ್, ಹೇಳಿ ಇದ್ರ ಬಗ್ಗೆ. ರೋಬೋಟಿಕ್ ಸರ್ಜರಿ ಇದಕ್ಕಿಂತ ಮುಂಚೆ ರಾಯಚೂರಿನಲ್ಲಿ ಲಭ್ಯವಿರಲಿಲ್ಲ. ಹೌದು. ಇವಾಗ ನಮ್ಮ ಸುರಕ್ಷಾ ಆಸ್ಪತ್ರೆಯಲ್ಲಿ ನಾವು ಹೊಸದಾಗಿ ಆಧುನಿಕ ಆಮದು ಮಾಡಿಕೊಂಡ ರೋಬೋವನ್ನು ನಾವು ರಾಯಚೂರಿಗೆ ತಂದಿದ್ದೀವಿ. ಈ ಎಲ್ಲ ಇದರ ಫೆಸಿಲಿಟೀಸ್ ನಾನು ಎಲ್ಲ ರಾಯಚೂರಿನ ಮತ್ತು ಸುತ್ತಮುತ್ತಲಿನ ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ರೋಗಿಗಳು ಇದನ್ನ ಪ್ರಯೋಜನ ಮಾಡಬೇಕು ಅಂತ ನಾನು ನಿಮ್ಮ ಮುಖಾಂತರ ನಾನು ಹೇಳ್ತೇನೆ. ಇದು ರೋಬೋಟಿಕ್ ಸರ್ಜರಿ ಏನ್ ಕೆಲಸ ಮಾಡ್ತದೆ, ಇದ್ರದ್ದು ಏನ್ ಅಡ್ವಾಂಟೇಜಸ್ ಅಂತಂದ್ರೆ, ನಾವು ಇದಕ್ಕಿಂತ ಮುಂಚೆ ಏನ್ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತಾ ಇದ್ವಿ, ಅದರಲ್ಲಿ ಒಂದು 20% ಆಫ್ ಪೇಷಂಟ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಅಂದ್ರೆ ನಾವು ಆಪರೇಷನ್ ಮಾಡಿದ ಮೇಲೂ ಸಹಿತ ಒಂದು 100 ಜನಕ್ಕೆ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಒಂದು 20 ಜನ ಯಾವ್ದೋ ಕಾರಣದಿಂದ ನನಗೆ ಸ್ಫೂರ್ತಿ ಚೆನ್ನಾಗಿ ಆಗಿಲ್ಲ ರೀ, ನಮ್ಗೆ ಇನ್ನ ಸ್ವಲ್ಪ ನೋವಿದೆ, ಇನ್ನ ಸ್ವಲ್ಪ ಚೆನ್ನಾಗಿ ಆಗಿದ್ದಿದ್ರೆ ಒಳ್ಳೇದು, ಈ ರೀತಿ ಕಂಪ್ಲೇಂಟ್ಸ್ ಮುಂಚೆ ಬರ್ತಾ ಇತ್ತು. ಸೊ ಈ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ರೇಟ್ 20% ಗಿಂತ ಇನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಇದು ಏನಪ್ಪಾ ಅಂತಂದ್ರೆ ರೋಬೋಟಿಕ್ ಮಾಡುತ್ತೆ, ರೋಬೋಟಿಕ್ ಸರ್ಜರಿ ಮಾಡುತ್ತೆ. ಇದರದ ಅಡ್ವಾಂಟೇಜಸ್ ಏನು, ಅದು ಹೇಗೆ ಮಾಡ್ತೀವಿ, ನಾವು ಹೇಗೆ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನೀ ಜಾಯಿಂಟ್ ಆಗಲಿ ಹಿಪ್ ಜಾಯಿಂಟ್ ಆಗಲಿ ಅದರದ್ದು CT ಸ್ಕ್ಯಾನ್ ಮಾಡ್ತೀವಿ. ಸೊ CT ಸ್ಕ್ಯಾನ್ ಮಾಡೋ ಮುಖಾಂತರ ನೋಡಿ, ರೋಬೋಗೆ ಹೇಗೆ ಸರ್ಜರಿ ಮಾಡಬೇಕು, ಏನ್ ಮಾಡಬೇಕು, ಅದು ನಮ್ಮ ದೇಹದ ಬಗ್ಗೆ ಡೀಟೇಲ್ಸ್ ಗೊತ್ತಿರಲ್ಲ. ಅದಕ್ಕೆ ಆ ರೋಬೋಗೆ ನಾವು ಇನ್ಫಾರ್ಮೇಶನ್ ಫೀಡ್ ಮಾಡಬೇಕು. ನಾವು ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಮೇಲೆ ಅದು ಕೆಲಸ ಮಾಡುತ್ತೆ. ಸೊ ಅದನ್ನ ಇನ್ಫಾರ್ಮೇಶನ್ ಫೀಡ್ ಮಾಡ್ಲಿಕ್ಕೆ ಫಸ್ಟ್ ನಾವೇನ್ ಮಾಡ್ತೀವಿ, ನಮ್ಮ ಭಾಗದ CT ಸ್ಕ್ಯಾನ್ ತೆಗಿತೀವಿ. ಈಗ ಯೂಶಲಿ ನಮ್ಮ ರೋಬೋಟ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಈ CT ಸ್ಕ್ಯಾನು ಇಮೇಜಸ್ ನಾವು ಇಮೇಲ್ ಮುಖಾಂತರ ಅಮೆರಿಕ ಕಳಿಸ್ಕೊಡ್ತೀವಿ. ಅಮೆರಿಕಾದಲ್ಲಿ ಪ್ಲಾನಿಂಗ್ ಆಗತ್ತೆ, ಯಾವ ರೀತಿ ಎಷ್ಟು ಸೈಜ್ ಪ್ರೊಸ್ಥೆಸಿಸ್ ಕೂಡಿಸ್ಬೇಕು, ಈ ಒಬ್ಬ ರೋಗಿಗೆ ಸೈಜ್ 1 ಸ್ಟೆಮ್ ಕೂತ್ಕೊಳತ್ತಾ, ಸೈಜ್ 2 ಕೂತ್ಕೊಳತ್ತಾ, ಸೈಜ್ 3 ಕೂತ್ಕೊಳತ್ತಾ, ಯಾವ ಸೈಜ್ ಸ್ಟೆಮ್ ಕೂತ್ಕೊಳತ್ತೆ, ಯಾವ ಸೈಜ್ ಪ್ರೊಸ್ಥೆಸಿಸ್ ಕೂತ್ಕೊಳತ್ತೆ, ಎಲ್ಲ ಆಪರೇಷನ್ ಕಿಂತ ಮುಂಚೆನೆ ಕನ್ಫರ್ಮ್ ಆಗಿ ಡಿಸೈಡ್ ಆಗಿಬಿಡುತ್ತೆ. ಯಾಕಂತಂದ್ರೆ ನಾವು CT ಸ್ಕ್ಯಾನ್ ಮಾಡಿ ಆ CT ಸ್ಕ್ಯಾನ್ ಅಲ್ಲಿ ಅಮೆರಿಕ ಕಳಿಸೋದ್ರಿಂದ ಅಲ್ಲಿ ಸೆಗ್ಮೆಂಟೇಶನ್ ಮಾಡಿ ಪ್ರಿ ಆಪರೇಟಿವ್ ಪ್ಲಾನಿಂಗ್ ಮಾಡಿ ಅಲ್ಲಿ ಒಂದು ಫೈನಲ್ ಪ್ಲಾನ್ ಮಾಡಿ ಅವ್ರು ಮತ್ತೆ ಇಮೇಲ್ ಮುಖಾಂತರ ನಮ್ಗೆ ಕಳಿಸ್ಕೊಡ್ತಾರೆ. ಆ ಇಮೇಲ್ ಮುಖಾಂತರ ಕಳಿಸಿರೋ ಇನ್ಫಾರ್ಮೇಶನ್ ಒಂದು ಪೆನ್ ಡ್ರೈವ್ ಅಲ್ಲಿ ನಾವು ರೋಬೋಗೆ ಫೀಡ್ ಮಾಡ್ತೀವಿ. ಒಮ್ಮೆ ಇನ್ಫಾರ್ಮೇಶನ್ ರೋಬೋಗೆ ಫೀಡ್ ಮಾಡಿದ್ಮೇಲೆ ಈಗ ರೋಬೋಗೆ ರೋಗಿ ಯಾರು, ರೋಗಿಯ ಅನಾಟಮಿ ಹೇಗಿದೆ, ಅವರಿಗೆ ಹೇಗೆ ಸರ್ಜರಿ ಮಾಡಬೇಕು ಅಂತ ಅವಾಗ ಇನ್ಫಾರ್ಮೇಶನ್ ರೋಬೋಟಿಕ್ ಗೊತ್ತಾಗತ್ತೆ.
ಓಹೋ ಹೋ ಹೋ. ಆಮೇಲೆ ಏನಪ್ಪಾ ಅಂತಂದ್ರೆ ನಾವು ಸರ್ಜನ್ ಏನ್ ಮಾಡ್ತೀವಿ, ನೀ ಜಾಯಿಂಟ್ ಅನ್ನ ಎಕ್ಸ್ಪೋಸ್ ಮಾಡಿಬಿಟ್ಟು ರೋಬೋ ಕೈಲಿ ಕೊಡ್ತೀವಿ. ಆವಾಗ ರೋಬೋ ಏನ್ ಮಾಡುತ್ತೆ, ಎಕ್ಸಾಕ್ಟ್ ಕಟಿಂಗ್ ಮಾಡುತ್ತೆ. ಸೊ ಕಟಿಂಗ್ ಮಾಡಿದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪ್ರಿಸಿಷನ್ ಸರ್ಜರಿ ಅಂತ ಅಂತೀವಿ. ಆಮೇಲೆ ಈ ರೋಬೋಟಿಕ್ ಸರ್ಜರಿಯಲ್ಲಿ ಅನಾವಶ್ಯಕತೆ ಎಕ್ಸ್ಪೋಜರ್ ಇರಲ್ಲ, ಸಾಫ್ಟ್ ಟಿಶ್ಯೂ ಹ್ಯಾಂಡ್ಲಿಂಗ್ ಇರಲ್ಲ. ಆದ ಕಾರಣ ಆಪರೇಷನ್ ಆದ ನಂತರ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಗಿಂತನೂ ಪೇನ್ ಕಡಿಮೆ ಇರುತ್ತೆ. ಸೊ ಈಗ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ ತಕ್ಷಣ ಯಾವ ರೀತಿ ಸ್ವಲ್ಪ ನೋವಿರುತ್ತೆ, ಕಂಪೇರ್ ಟು ದಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಪೇನ್ ತುಂಬಾ ಕಡಿಮೆ ಇರುತ್ತೆ. ಸೊ ಪೋಸ್ಟ್ ಆಪರೇಟಿವ್ ರಿಕವರಿ ಫಾಸ್ಟ್ ಆಗತ್ತೆ. ಅವರು ಶಸ್ತ್ರಚಿಕಿತ್ಸೆ ಮಾಡಿಕೊಂಡ ನಂತರ ಮತ್ತೆ ಬೇಗ ಗುಣಮುಖವಾಗಬಹುದು. ಆಗ್ಬಹುದು. ಓಕೆ, ತುಂಬಾ ಒಳ್ಳೆ ಅಡ್ವಾಂಟೇಜಸ್ ಇದಾವೆ ಇದರಿಂದ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಇಮೇಜ್ ಬೇಸ್ಡ್ ರೋಬೋ ಅಂತ ಕರಿತೀವಿ, ಹಂಗಂದ್ರೆ ಏನು ಸರ್? ಈಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದಾಗೆ ನಾವು ಈ ಸತಿ ಏನ್ ಮಾಡಿದ್ವಿ, CT ಸ್ಕ್ಯಾನ್ ಫಸ್ಟ್ನೇ ಮಾಡಿ ಅದನ್ನ ನಾವು ರೋಬೋಗೆ ಫೀಡ್ ಮಾಡೋದನ್ನ ಇಮೇಜ್ ಬೇಸ್ಡ್ ರೋಬೋ ಅಂತ ಅಂತೀವಿ. ಈಗ ಎಷ್ಟೊಂದ್ ಸತಿ ಅಕಸ್ಮಾತ್ ಇನ್ನೂ ಒಂದು ತರದ ರೋಬೋಸ್ನು ಈಗ ಜಗತ್ತಿನಲ್ಲಿ ಇವೆ. ಯಾವ್ದೇನಪ್ಪಾ ಅಂತಂದ್ರೆ CT ಸ್ಕ್ಯಾನ್ ಮೇಲೆ ಡಿಪೆಂಡೆಡ್ ಇರಲ್ಲ, ಆದರೆ ಅದು ಆ ಶಸ್ತ್ರಚಿಕಿತ್ಸೆ ಮಾಡ್ಬೇಕಾದಾಗೇನೆ ಅದನ್ನ ಜಾಯಿಂಟ್ ಓಪನ್ ಮಾಡಿ ಅಲ್ಲಿ ಅವಾಗ್ಲೇ ಏನಪ್ಪಾ ಅಂತಂದ್ರೆ ಲೋಕಲ್ ಸ್ಕ್ಯಾನ್ ಮಾಡಿ ರೋಬೋ ಇನ್ಫಾರ್ಮೇಶನ್ ತಗೊಳ್ಬಹುದು. ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇನ್ಫಾರ್ಮೇಶನ್ ಪಕ್ಕ ಇಲ್ಲದೆ ಇರೋ ಕಾರಣ ಇಮೇಜ್ ಬೇಸ್ಡ್ ರೋಬೋಸ್ ಆರ್ ಡೆಫಿನೆಟ್ಲಿ ಬೆಟರ್ ದೆನ್ ಇಮೇಜ್ ಲೆಸ್ ರೋಬೋಸ್. ಇವಾಗ ನಮಗೆ ಇದು ಹೇಗಿದೆ ಹೀಗಿಲ್ಲ ಅಂತ ಮುಂಚೆ ಗೊತ್ತಿಲ್ಲದಿದ್ದರೆ ನಾವು ಅವಾಗ್ಲೇ ನೋಡ್ಕೊಂಡು ಮಾಡ್ಬೇಕಾದಾಗ ಸ್ವಲ್ಪ ಎರರ್ಸ್ ಆಗ ಚಾನ್ಸಸ್ ಇರುತ್ತೆ. ಸೊ ಇಮೇಜ್ ಬೇಸ್ಡ್ ರೋಬೋಸ್ ಅಲ್ಲಿ ಚಾನ್ಸಸ್ ಆಫ್ ಎರರ್ ತುಂಬಾ ಕಡಿಮೆ, ತುಂಬಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಎಲ್ಲ ಡೀಟೇಲ್ಸ್ ಮುಂಚೆನೆ ನಾವು ಯಾಕಂದ್ರೆ CT ಸ್ಕ್ಯಾನ್ ಮಾಡಿ ಆ CT ಸ್ಕ್ಯಾನ್ ರೋಬೋಗೆ ಫೀಡ್ ಮಾಡಿರೋ ಕಾರಣ ಇದ್ರದ್ದು ಎರರ್ಸ್ ತುಂಬಾ ಕಡಿಮೆ. ಸೊ ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಹೇಗೆ ಮಾಡಲಾಗ್ತದೆ? ಅದೇ ನಾನು ಇವಾಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಈಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ 3 ತರದ್ದು ರಿಪ್ಲೇಸ್ಮೆಂಟ್ ಬರುತ್ತೆ. ಒಂದು ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್, ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಮತ್ತು ರೋಬೋಟಿಕ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತ ನಾವು ಹೇಳ್ತೀವಿ. ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ ಹಿಪ್ ಜಾಯಿಂಟಿನ ಅಸೆಟಾಬ್ಯುಲಮ್ ಮತ್ತು ಫೀಮರ್ ಎರಡನ್ನೂ ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಇದರಲ್ಲಿ ರೋಬೋ ಬಂದ್ಬಿಟ್ಟು ಕಪ್ ಪ್ಲೇಸ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅಕಸ್ಮಾತ್ ನಮ್ದು ಕಪ್ ಪೊಸಿಷನ್ ಕರೆಕ್ಟ್ ಇರಲಿಲ್ಲ ಅಂತಂದ್ರೆ ಡಿಸ್ಲೊಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಸ್ಲೊಕೇಶನ್ ರೇಟ್ಸ್ ಇನ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಈಸ್ ಆಲ್ಮೋಸ್ಟ್ 7 to 8%. ಅಂಡ್ ಅದು ರಿವಿಷನ್ ರೀಸನ್ಸಿಗೆ ಡಿಸ್ಲೊಕೇಶನ್ ಇಸ್ ಎ ವೆರಿ ಕಾಮನ್ ರೀಸನ್. ಅಂದ್ರೆ ಅಕಸ್ಮಾತ್ ನಾವು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಸರಿಯಾಗಿ ಆಗದಿದ್ದರೆ ಮತ್ತೆ ಅದನ್ನ ತೆಗೆದುಬಿಟ್ಟು ಮತ್ತೊಂದ್ಸತಿ ರಿಪ್ಲೇಸ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಅಂತೀವಿ. ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಒಂದು ಕಾರಣ ಬಂದ್ಬಿಟ್ಟು ಕಪ್ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಕೂಡ್ಲಿಲ್ಲ ಅಂತಂದ್ರೆ ನಾವು ಮತ್ತೆ ರಿವಿಷನ್ ಮಾಡಬೇಕಾಗ್ತದೆ. ರೋಬೋ ಇದ್ರೆ ನಾವು ಫಸ್ಟ್ ಟೈಮೇ ಕರೆಕ್ಟ್ ಆಗಿ ಕಪ್ ಕೂಡಿಸಿದ್ರೆ ರಿವಿಷನ್ ರಿಪ್ಲೇಸ್ಮೆಂಟ್ ರೇಟ್ಸ್ ತುಂಬಾ ಕಡಿಮೆ ಆಗುತ್ತೆ. ಸೊ ಒಂದೇ ಪೇಷಂಟ್ ಮೇಲೆ ಮತ್ತೊಂದ್ಸತಿ ಸರ್ಜರಿ ಮಾಡೋ ಚಾನ್ಸಸ್ ಕಡಿಮೆ ಇರ್ತದೆ. ಇದು ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ. ನೀ ರಿಪ್ಲೇಸ್ಮೆಂಟ್ ಅಲ್ಲಿನೂ ಸಹ ಅಷ್ಟೇ, ತುಂಬಾ ಸಿವಿಯರ್ ವ್ಯಾರಸ್ ಡಿಫಾರ್ಮಿಟಿ ಇದ್ದಾಗ ಅಥವಾ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಡಿಫಾರ್ಮಿಟೀಸ್ ಇದ್ದಾಗ ಅಥವಾ ಆಲ್ರೆಡಿ ಮೊಣಕಾಲಿನಲ್ಲಿ ಅಥವಾ ಫೀಮರ್ದಲ್ಲಿ ಇಂಪ್ಲಾಂಟ್ಸ್ ಇದ್ದರೆ ಇದೆಲ್ಲ ಸಿಚುವೇಶನ್ ಅಲ್ಲಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಕ್ಕೇನೆ ಬರಲ್ಲ. ಅವಾಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಂದೇ ಕಾರಣ, ಅಂಡ್ ದಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ. ಸರ್, ಈಗ ಈ ರೋಬೋಟಿಕ್ ಸರ್ಜರಿಯನ್ನು ವಯಸ್ಸಾದವರಿಗೆ ಅಂದರೆ ತುಂಬ ವಯಸ್ಸಾದವರಿಗೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡ್ಬೋದಾ ಅಂತ? ಹೌದು, ಇದು ಯೂಶುವಲಿ ಮೊಣಕಾಲಿನ ನೋವು ಕಡಿಮೆ ವಯಸ್ಸಾದವರಿಗೆ ಇರೋದೇ ಇಲ್ಲ. ಇದು ವಯಸ್ಸಾದ್ಮೇಲೆ ಇವು ಸ್ಟಾರ್ಟ್ ಆಗ್ತದೆ. ನೀವು ನೋಡಿರ್ಬೋದು, ಸಣ್ಣ ವಯಸ್ಸಿನವ್ರಿಗೆ ಯಾರಿಗೂ ಮೊಣಕಾಲು ನೋವು ಇರಲ್ಲ. ಹೇಳ್ತಾರಲ್ಲ, ಏನಪ್ಪ ಇಷ್ಟಿಷ್ಟು ವಯಸ್ಸಲ್ಲಿ ಮೊಣಕಾಲು ನೋವು ಸ್ಟಾರ್ಟ್ ಆಗಿದೆಯಲ್ಲ. ಯೂಶುವಲಿ ಮೊಣಕಾಲು ನೋವು ಬರೋದು ವಯಸ್ಸಾದ್ಮೇಲೆನೆ, 50 ನಂತರನೇ ಬರುತ್ತೆ. ಸೊ ಯೂಶುವಲಿ ನಾವು 60
ಇಯರ್ಸ್ 50+ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಬಟ್ ಐಡಿಯಲ್ ಏಜ್ ಅಂತ ಅನ್ನೋದು 60. ಬಟ್ ನಾವೇನಪ್ಪಾ ಅಂದ್ರೆ 76 ಇಯರ್ಸ್ ಪೇಷಂಟ್ಗೆ ಸಹ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದೀವಿ. ಆಮೇಲೆ ಎಷ್ಟೊಂದ್ ಜನ 80 ವಯಸ್ಸು ಆದವ್ರಿಗೂ ಕೂಡ ಈಗ ನೋಡ್ರಿ ಯಾರ ಆಯಸ್ಸು ಎಷ್ಟು ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಈಗ ಅವ್ರು 90 ವರ್ಷ ಇರಬಹುದು ಅಥವಾ 75 ವರ್ಷ ಇರಬಹುದು, 80 ವರ್ಷ ಇರಬಹುದು. ಸೊ ಅವ್ರು ಇದ್ದಷ್ಟು ವರ್ಷ ಅವರಿಗೆ ನೋವು ಇಲ್ಲಾರ್ದಂಗ ನಾವೇನಪ್ಪಾ ಅಂತಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮುಖಾಂತರ ಮಾಡಬಹುದು. ಅವ್ರದ್ದು ಪ್ರೀ ಆಪರೇಟಿವ್ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಹಾರ್ಟ್ ಸ್ಟೇಟಸ್ಸು, ಕಿಡ್ನಿ ಸ್ಟೇಟಸ್ಸು, ಬೇರೆ ಎಲ್ಲ ಜನರಲ್ ಕಂಡೀಷನ್ ಚೆನ್ನಾಗಿತ್ತಂತಂದ್ರೆ ವಯಸ್ಸಾದವ್ರಿಗೂ ಕೂಡ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬಹುದು. ಸರ್, ಈಗ ಆಪರೇಷನ್ ಮಾಡ್ಕೊಂಡ ನಂತರ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಪೇಷಂಟ್ಗಳು? ಇವಾಗ ಈಗ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆಗಲಿ ಅಥವಾ ನಾವು ಚಿಕಿತ್ಸೆ ಮಾಡಿಕೊಂಡ ನಂತರ ಕೆಲವೊಂದು ಪ್ರಿಕಾಷನ್ಸ್ ಅಂತ ಮುನ್ನೆಚ್ಚರಿಕೆಗಳನ್ನ ನಾವು ನೋಡ್ಕೊಳ್ಳೇಬೇಕಾಗ್ತದೆ. ಅದರಲ್ಲಿ ಈ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಮತ್ತು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಿಕಾಷನ್ ಅಂತಂದ್ರೆ ಆದಷ್ಟು ಕೆಳಗಡೆ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಚೇರ್ ಮೇಲೆ, ಕಟ್ಟೆ ಮೇಲೆ, ಸ್ವಲ್ಪ ಹೈಟ್ ಮೇಲೆ ನಾವು ಕೂತ್ಕೊಳ್ಬೇಕಾಗ್ತದೆ. ಅದೇ ರೀತಿ ಸ್ವಲ್ಪ ಟಾಯ್ಲೆಟಿಂಗ್ ಅಲ್ಲಿ ಇಂಡಿಯನ್ ಕಿಂತನೂ ಸ್ವಲ್ಪ ವೆಸ್ಟರ್ನ್ ಟೈಪ್ ಕಮೋಡ್ಸ್ ಬೇಕಾಗಬಹುದು. ಸೊ ಈ ರೀತಿ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ನಾವು ಹೇಳ್ತೀವಿ, ಅದು ಮಾಡಿಕೊಂಡ್ರೆ ನಮಗೆ ಲೈಫ್ ಆಫ್ ದ ಪ್ರೋಸೆಸಸ್ ಅಥವಾ ಜಾಯಿಂಟ್ ತುಂಬಾ ವರ್ಷ ಬರುತ್ತೆ. ಸರ್, ಈಗ ರೋಬೋಟಿಕ್ ಟ್ರೀಟ್ಮೆಂಟ್ ಅಥವಾ ರೋಬೋಟಿಕ್ ಆಪರೇಷನ್ ಅಂತಂದಾಗ ಎಲ್ಲರಿಗೂ ತುಂಬ ಖರ್ಚಾಗುತ್ತಪ್ಪ, ತುಂಬ ನಾವೆಲ್ಲಿ ಮಾಡ್ಕೊಳಕ್ಕಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆಗೆ ಖರ್ಚು ವೆಚ್ಚದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ ಸರ್. ಈಗ ನಾವು ನಮ್ಮ ಆಸ್ಪತ್ರೆಯಲ್ಲಿ ಈ ರೋಬೋಗೆ ಎಷ್ಟು ಖರ್ಚಾಗ್ತದೆ ಅದನ್ನೆಲ್ಲ ನಾವು ಸುರಕ್ಷಾ ಆಸ್ಪತ್ರೆಯೇ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ರೋಬೋಗೆ ಏನು ನಾವು ಖರ್ಚಾಗಿದೆ, ನಮ್ಮ ರೋಬೋ ಬಂದ್ಬಿಟ್ಟು ಇಂಪೋರ್ಟೆಡ್ ರೋಬೋ, ಇದಕ್ಕೆ ತುಂಬಾ ಖರ್ಚು ಜಾಸ್ತಿ, ತುಂಬಾ ಜಾಸ್ತಿ. ಸೊ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು 5 ಕೋಟಿ ಅಷ್ಟು ನಮ್ಗೇನಪ್ಪಾ ಅಂತಂದ್ರೆ ಈ ರೋಬೋದ ಕಾಸ್ಟ್ ಆಗಿದೆ. ಬಟ್ ಈ ಕಾಸ್ಟ್ ಅನ್ನ ನಾವು ಪೇಷಂಟ್ಗೆ ಹಾಕ್ತಾ ಇಲ್ಲ. ಸೊ ಇದೆಲ್ಲ ಕಾಸ್ಟ್ ಆಫ್ ದಿ ರೋಬೋ ಸುರಕ್ಷಾ ಆಸ್ಪತ್ರೆ ಅಬ್ಸಾರ್ಬ್ ಮಾಡಿಕೊಡ್ತಾ ಇದೆ. ಸೊ ಹಾಗಾಗಿ ನಾವು ಕಾಸ್ಟ್ ಆಫ್ ದ ರೋಬೋನ ನಾವು ಪೇಷಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಕಂಪೇರ್ ಟು ಅದರ್ ಸೆಂಟರ್ಸ್ ನಮ್ಮ ಹಾಸ್ಪಿಟಲ್ ಅಲ್ಲಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಚೀಪ್ ಆಗುತ್ತೆ. ಇದೇ ಶಸ್ತ್ರಚಿಕಿತ್ಸೆ ನೀವು ಕೇಳಿರಬಹುದು, ಹೈದರಾಬಾದ್, ಬೆಂಗಳೂರಲ್ಲಿ ಒಂದು ಕಾಲಿಗೆ 4 ಲಕ್ಷ ರೂಪಾಯಿ ಆಗ್ತಾ ಇದೆ. ಸೊ ಆ ಶಸ್ತ್ರಚಿಕಿತ್ಸೆ, ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಕಾಲಿಗೆ 2.5 ಲಕ್ಷದಲ್ಲಿ ಮಾಡಿಕೊಡ್ತಾ ಇದೀವಿ. ಅಂದ್ರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇಂಪೋರ್ಟೆಡ್ ಪ್ರೋಸೆಸಿಸ್ ಹಾಕಿ ರೋಬೋಟಿಕ್ ಮಾಡಿ ಅರೌಂಡ್ 2.5 lakhsಗೆ ನಾವು ಮಾಡ್ತಾ ಇದ್ದೀವಿ. ತುಂಬಾ ಅರ್ಧ ಖರ್ಚಲ್ಲಿ. ಅಂದ್ರೆ ಈ ಹೈದರಾಬಾದ್, ಬೆಂಗಳೂರಿಗೆ ಹೋಗೋದನ್ನ ನಮ್ಮ ಪೇಷಂಟ್ಸ್ ತುಂಬಾ ಸತಿ ಹೈದರಾಬಾದ್, ಬೆಂಗಳೂರಿಗೆ ಹೋಗಿ ಅದು ಕಾಸ್ಟ್ ಬಿಟ್ಟು ಪ್ಲಸ್ ಹೋಗೋದು ಬರೋದು ಖರ್ಚು, ಫಾಲೋ ಅಪ್ ಖರ್ಚು, ಆ ಖರ್ಚು ತುಂಬಾ ಜಾಸ್ತಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ಎಲ್ಲ ಬೆನಿಫಿಟ್ಸ್ಗೆ ಟ್ರಾನ್ಸ್ಫರ್ ಮಾಡಿ ಪ್ಲಸ್ ಅಟ್ ದ ಸೇಮ್ ಟೈಮ್ ನಾವು ಕಡಿಮೆ ವೆಚ್ಚದಲ್ಲಿ ನಾವು ಮಾಡಿ ಕೊಡ್ತಾ ಇದ್ದೀವಿ. ಸರ್, ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಗ್ಗೆ ತುಂಬಾ ಜನಗಳಿಗೆ ಆಸಕ್ತಿ ಇರ್ತದೆ, ಮಾಡಿಸ್ಕೊಳ್ಬೇಕಂತ ಬಡವರು ಇರ್ತಾರೆ. ಆ ಬಡವರಿಗೆ ಸರ್ಕಾರದ ಯೋಜನೆಗಳು ಏನಾದರೂ ನಿಮ್ಮ ಆಸ್ಪತ್ರೆಯಲ್ಲಿ ಬಳಸ್ಕೊಂಡು ಆಪರೇಷನ್ ಮಾಡ್ಕೊಳ್ಳುವಂತ ಅವಕಾಶ ಇದೆಯಾ? ಹೌದು, ನೀವು ಕೇಳಿದಾಗೆ ತುಂಬಾ ಜನಕ್ಕೆ ಇಷ್ಟು ಖರ್ಚು ಏನಪ್ಪಾ ಅಂತಂದ್ರೆ ಮಾಡಿಸ್ಕೊಳ್ಳಕ್ಕೆ ಆಗ್ತಾ ಇರಲ್ಲ. ಈಗ ಆದ ಕಾರಣದ ಸಲುವಾಗಿನೇ ನಾವು ನಮ್ಮ ಆಸ್ಪತ್ರೆಯಲ್ಲಿ 2 ಯೋಜನೆಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸರ್ಕಾರದ ಯೋಜನೆ ಬಂದ್ಬಿಟ್ಟು ಯಶಸ್ವಿನಿ ಸ್ಕೀಮ್. ಈ ಯಶಸ್ವಿನಿ ಸ್ಕೀಮು ಸರ್ಕಾರದ ಯೋಜನೆ. ಯಾವುದೇ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಅವರು ಮೆಂಬರ್ ಆದರೆ ಯಶಸ್ವಿನಿ ಸ್ಕೀಮ್ ಇಂದ ಆಲ್ಮೋಸ್ಟ್ 1 ಲಕ್ಷವರೆಗೂ ಏನಪ್ಪಾ ಅಂದ್ರೆ ರಿಯಾಯಿತಿ ಸಿಗತ್ತೆ. ಸೊ ಇದು ಯಶಸ್ವಿನಿ ಸ್ಕೀಮ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 1 lakh ವರೆಗೂ ಆಗುತ್ತೆ. ಅದೇ ರೀತಿ ಗವರ್ಮೆಂಟ್ ಎಂಪ್ಲಾಯಿಗೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಕಂಪ್ಲೀಟ್ ರಿಯಂಬರ್ಸ್ಮೆಂಟ್ ಆಗುತ್ತೆ. ಇವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಆಲ್ರೆಡಿ ರಿಕಗ್ನೈಸ್ಡ್ ಇದೆ, ಕೇಂದ್ರ ಸರ್ಕಾರಕ್ಕೂ ನಾವು ಅಪ್ಲೈ ಮಾಡಿದೀವಿ. ಸೊ ಯಾವುದೇ ಕೇಂದ್ರ ಸರ್ಕಾರದ ಎಂಪ್ಲಾಯಿ ಇತ್ತಂತಂದ್ರೆ ನಾವು ರಿಯಂಬರ್ಸ್ಮೆಂಟ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ರೈಲ್ವೆಗೇನು ನಾವೇನಪ್ಪಾ ಅಂತಂದ್ರೆ ರಿಯಂಬರ್ಸ್ಮೆಂಟ್ ಗೆ ಅಪ್ಲೈ ಮಾಡಿದೀವಿ. ಆಮೇಲೆ ಎಲ್ಲಾ ಇನ್ಶೂರೆನ್ಸ್ ಸ್ಕೀಮು ಕ್ಯಾಶ್ಲೆಸ್ ಅಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಆಗತ್ತೆ.
ಆಯುಷ್ಮಾನ್ ಭಾರತನು ಅಪ್ಲೈ ಮಾಡಿದೀವಿ, ಅದು ಪ್ರೋಸೆಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಸ್ಕೀಮ್ಸ್ ನಮ್ಮ ಆಸ್ಪತ್ರೆಯಲ್ಲಿ ರಿಕಗ್ನೈಸ್ ಆಗ್ಬಿಟ್ರೆ ನಾವು ಎಲ್ಲ ಪೇಷಂಟಿಗೆ ನಾವು ಸ್ಕೀಮ್ ಅಲ್ಲಿ ನಾವು ಮಾಡಿ ಕೊಡಬಹುದು. ಒಳ್ಳೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ? ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ಭಯ ಇದೆ. ಹೌದು. ಇದಾದ್ಮೇಲೆ ಎಷ್ಟೊಂದ್ ಜನ ಒಂದು ಮಿಥ್ಯ ಅಂತೀವಿ, ಎಷ್ಟೊಂದ್ ಜನ ಏನ್ ಹೇಳ್ತೀರಿ, ಆಪರೇಷನ್ ಮಾಡ್ಕೊಂಡ್ಮೇಲೆ ನಡೆಯಕ್ಕೆ ಬರಲ್ಲ, ಮೊದ್ಲಕ್ಕಿಂತ ಪೂರ್ತಿ ಹಾಳಾಗ್ಬಿಡ್ತಾರೆ, ಪೂರ್ತಿ ಮೆತ್ತಗಾಗ್ಬಿಡ್ತಾರೆ, ಹಾಗಾಗ್ಬಿಡತ್ತೆ ಹೀಗಾಗ್ಬಿಡತ್ತೆ ಅಂತ ತುಂಬಾ ಭಯ ಇದೆ. ಯಾವುದೇ ರೀತಿ ಭಯ ಪಡೋದು ಅವಶ್ಯಕತೆ ಇಲ್ಲ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಈಸ್ ಎ ಸೇಫ್ ಅಂಡ್ ವೆಲ್ documented advanced surgery and it is a time tested and well approved surgery. ಸೊ ಹಾಗಾಗಿ ನಾನು ಎಲ್ಲ ರೋಗಿಗಳಿಗೆ ಮೊಣಕಾಲು ನೋವು ಮತ್ತು ಸೊಂಟ ನೋವು ಇದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದ್ಬಿಟ್ಟು ಒಂದ್ಸತಿ ಭೇಟಿ ಕೊಟ್ಟರೆ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅದರ ಪ್ರಕಾರ ನಾವು ಅದಕ್ಕೆ ಅವ್ರವ್ರಿಗೆ ಅನುಕೂಲವಾಗಿ ನಾವು ಏನಪ್ಪಾ ಅಂತಂದ್ರೆ ಸಜೆಷನ್ಸ್ ಕೊಟ್ಟು ಯಾವ ರೀತಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬಹುದು ಅಂತ ತಿಳಿಸಿಕೊಟ್ಟು ನಾವೇನಪ್ಪಾ ಅಂತಂದ್ರೆ ಚೆನ್ನಾಗಿ ಸರ್ಜರಿ ಮಾಡಿ ಕೊಡಬಹುದು. ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ರಿ ಸರ್ ನಮ್ಮ ಆಕಾಶವಾಣಿಗೆ ಬಂದು. ಇದುವರೆಗೆ ನಮ್ಮ ಆಕಾಶವಾಣಿಯಲ್ಲಿ ಕೀಲು ಮರ ಜೋಡಣೆ ಹೇಗೆ ಮಾಡ್ತಾರೆ, ಅದರ ಪ್ರಯೋಜನಗಳೇನು, ಮತ್ತು ಜೊತೆಗೆ ರೋಬೋಟಿಕ್ ಆಪರೇಷನ್ ಈಗ ರಾಯಚೂರಲ್ಲಿ ಬಂದಿದೆ ಸುರಕ್ಷಾ ಆಸ್ಪತ್ರೆಯಲ್ಲಿ, ಅದರ ಒಂದು ಉಪಯೋಗವನ್ನು ಸಾರ್ವಜನಿಕರು ಪಡ್ಕೋಬಹುದು, ತುಂಬ ಕಡಿಮೆ ವೆಚ್ಚದಲ್ಲೇ ಒಳ್ಳೆಯ ಒಂದು ಚಿಕಿತ್ಸೆ ಪಡ್ಕೋಬೋದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆಗಳು ಮತ್ತು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.